ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಡ್ತಿದ್ರೆ, ಇನ್ನೊಂದು ಕಡೆ ಸಾರ್ವಜನಿಕರು ತೀವ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಹೊನ್ನಾವರದ ಬಂಗಾರಮಕ್ಕಿ ಮಹಾಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ಅವರಿದ್ದಾರೆ. ಸರ್, ರಾಜ್ಯ ಸರ್ಕಾರ ಈಗ ನಾಳೆ ಮತ್ತು 18ನೇ ತಾರೀಕು ಹೊನ್ನಾವರದಲ್ಲಿ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಸಾರ್ವಜನಿಕ ಆವಾಸ ಸಭೆಯನ್ನು ಸಿದ್ಧತೆ ಮಾಡಿದೆ. ಈ ಯೋಜನೆ ಈಗ ಅಗತ್ಯತೆ ಇದೆಯಾ ಸರ್? ಇದರ ಅಗತ್ಯತೆ ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತು ವಿದ್ಯುತ್ತಿನ ಅನಿವಾರ್ಯತೆಯೂ ಸಹ ಇಲ್ಲ. ವಿದ್ಯುತ್ತನ್ನು ಸರಿದೂಗಿಸ್ತಕ್ಕಂಥ ಯೋಚನೆ ಮಾಡಿಕೊಂಡ್ರೆ ಖಂಡಿತ ಇದರ ಅಗತ್ಯತೆ ಇಲ್ಲ. ಈ ನಮ್ಮ ಶರಾವತಿ ಪಂಪ್ ಯೋಜನೆಯಿಂದ ಉತ್ತರ ಕನ್ನಡ ಮತ್ತು ಹೊನ್ನಾವರ ಭಾಗಕ್ಕೆ ಏನು ಹಾನಿ ಆಗ್ತದೆ ಸರ್? ಯಾಕೆ ವಿರೋಧ ಮಾಡ್ತಾರೆ? ಇದು ಕೇವಲ ಜನರಿಗಷ್ಟೇ ಹಾನಿ ಅಂತಲ್ಲ, ಅಥವಾ ಜನರು ಭೂಮಿ ಕಳ್ಕೊಳ್ತಾರೆ ಅಂತಷ್ಟೇ ಅಲ್ಲ. ಜನರು ಭೂಮಿ ಕಳ್ಕೊಳ್ಳೋದ್ರ ಜೊತೆಗೆ ಒಂದು ಜನಾಂಗವನ್ನು, ಮಾನವ ಕುಲವನ್ನು ನಾಶ ಮಾಡಿದಂಥ ವ್ಯವಸ್ಥೆ ಇದರಲ್ಲಿದೆ. ಜೊತೆಗೆ ನಾವು ಬದುಕಬೇಕಾದರೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಅಲ್ಲದೆ ಸರೀಸೃಪಗಳು ಎಲ್ಲ ಜೀವಜಂತುಗಳ ಜೊತೆಗೆ ನಾವು ಬದುಕಿಕೊಂಡು ಬಂದಂಥವ್ರು, ಪಂಚಭೂತದಲ್ಲಿ ನಾವು ಇರ್ತಕ್ಕಂಥ ವ್ಯವಸ್ಥೆ ಇದ್ದಂಥವ್ರು. ಇದರ ನಾಶವೇ ಇಲ್ಲಿ ಆಗ್ತಾಯಿದೆ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದಾಗೆ ಒಂದು ಮರವನ್ನು ಕಡಿಯೋದು ಅಂದರೆ ಒಂದು ವ್ಯಕ್ತಿಯನ್ನು ಹತ್ಯೆ ಮಾಡಿದಾಗೆ ಅಂಥೇಳಿ, ನರಮೇಧ ಮಾಡಿದಾಗೆ ಅಂಥೇಳಿ. ಅಂದರೆ ಇಲ್ಲಿ 16,000 ಮರವನ್ನು ಕಡಿತಕ್ಕಂಥ ದಾಖಲೆಯನ್ನು ಅವರೇ ಹೇಳ್ತಾ ಇದ್ದಾರೆ, KPC ಅವರು. ಅಂದರೆ 16,000 ಜನರನ್ನು ನೀವು ಹತ್ಯೆ ಮಾಡ್ತಾ ಇದ್ದೀರಿ ಇಲ್ಲಿ ಅಂತ, ನರಮೇಧ ಮಾಡ್ತಾ ಇದ್ದೀರಿ ಅಂತ. ಆ ಕಾರಣಕ್ಕೆ ಯಾವುದೇ ರೀತಿಯ ಮರಗಳನ್ನು ಕಡಿಲಿಕ್ಕೆ ಅವಕಾಶ ಇಲ್ಲ, ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂದರ್ಭ ಬಂದರೆ, ಮರ ಕಡಿಲಿಕ್ಕೆ ಬಂದರೆ ಮರವನ್ನು ನಾವು ಅಪ್ಪಿಕೊಳ್ಳುವ ಮುಖಾಂತರ ಅಪ್ಪಿಕೋ ಚಳುವಳಿಯನ್ನು ಮತ್ತೆ ಮಾಡಬೇಕಾದ ಸಂದರ್ಭ ಬಂದಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಒಪ್ಪೋದಿಲ್ಲ, ಇದನ್ನು ಖಂಡಿತವಾಗಿ ವಿರೋಧಿಸ್ತೇವೆ. ಇದರಿಂದ ಎಲ್ಲರಿಗೂ ಹಾನಿ ಆಗ್ತಾಯಿದೆ. ಈಗ ಹಿಂದೆ ಎಂದೂ ಬಾರದ ರೀತಿಯಲ್ಲಿ ನೆರೆ ಬರ್ತಾ ಉಂಟು. ನಾವು ಕೇಳ್ತೇವೆ ಡ್ಯಾಮ್ ಕಟ್ಟೋದ್ರಿಂದ ವಿದ್ಯುತ್ ಉತ್ಪಾದನೆ ಆಯಿತು. ಸರಿ, ಡ್ಯಾಮ್ ಕಟ್ಟೋದ್ರಿಂದ ನೀವು ವಿದ್ಯುತ್ತನ್ನು ಯಾರಿಗೆ ಕೊಟ್ಟಿದ್ದೀರಿ? ನಮ್ಮ ತಾಲೂಕಿಗೆ ಕೊಟ್ಟಿದ್ದೀರಾ? ನಮ್ಮ ಊರಿಗೆ ಕೊಟ್ಟಿದ್ದೀರಾ? ನಮ್ಮ ಜನರಿಗೆ ಕೊಟ್ಟಿದ್ದೀರಾ? ನಮ್ಮ ಯಾವ ಭಾಗದಲ್ಲಿ ನೀವು ವಿದ್ಯುತ್ತನ್ನು ಕೊಟ್ಟಿದ್ದೀರಿ? ಎಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ನೀವೆಲ್ಲ ಕೊಡ್ತಾ ಇದ್ದೀರಿ. ಒಂದು ಕೊಟ್ಟ ನಂತರ ಹಿಂದೆ ನೀವು ಹೇಳಿದ್ರಿ ಶರಾವತಿಯ ಟೇಲರ್ಸ್ ಯೋಜನೆ ಮಾಡಿದ ಸಂದರ್ಭದಲ್ಲಿ 1,600 ಎಕರೆಗಿಂತ ಹೆಚ್ಚಿನ ಜಾಗ, ಹೆಕ್ಟೇರ್ ಜಾಗ ಇಲ್ಲಿ ನದಿಯ ಹಿಂಭಾಗದಲ್ಲಿ ಹೋಯಿತು, ಕಟಾವನ್ನು ಮಾಡಿದರು ಮರಗಳನ್ನು. ಹಾಗಿದ್ರೆ ನೀವು 1 ಹೆಕ್ಟೇರ್ ಜಾಗವನ್ನು ಮರ ಕಟಾವು ಮಾಡಿದರೆ ಅಥವಾ ಅರಣ್ಯ ಭೂಮಿ ಈಗ ನೀರಿಗಾಗಿ ಹೋದರೆ 2.5 ಪಟ್ಟು ನೀವು ಅರಣ್ಯ ಬೆಳೆಸಬೇಕಲ್ಲ. ಹಿಂದೆ ಇದೇ ಶರಾವತಿ ಟೇಲರ್ಸಲ್ಲಿ ಮಾಡಿದಂಥ ಯೋಜನೆ 25 ವರ್ಷಗಳಾಯಿತು ಉತ್ಪಾದನೆ ಮಾಡ್ತಾ. ನೀವು ಎಲ್ಲಿ ಅರಣ್ಯವನ್ನು ಬೆಳೆಸಿದ್ದೀರಿ? ಇವತ್ತಿಗೆ ಇಂತಹ ಪರಿಹಾರ ರೂಪಕ್ಕೆ ಕೊಡ್ತಕ್ಕಂಥ ಅರಣ್ಯ ಎಲ್ಲಿಗಾದರೂ ಬೆಳೆಸಿದಂಥ ದಾಖಲೆ ಇದ್ದಾವ? ಅಂಥದ್ದೇನು ಬೆಳೆಸದೇ ಇಲ್ಲ. ಅಥವಾ ಇಂಥದನ್ನು ಬೆಳೆಸಲಿಕ್ಕೆ ಈಗ 120 ಮಿಲಿಯನ್ ವರ್ಷದ ದಾಖಲೆ ಉಳ್ಳಂಥ ಮಳೆಕಾಡು ಈ ಪ್ರದೇಶ ಮತ್ತೆ ಸೃಷ್ಟಿಸಲಿಕ್ಕೆ ಸಾಧ್ಯನೇ? ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲ, ಜೀವ ಸಂಕುಲ, ಜಲ ಸಂಕುಲ, ಮಾನವ ಸಂಕುಲ, ಈ 4ರ ರಕ್ಷಣೆ ಆಗಬೇಕಾದ್ದು ನಮ್ಮ ಹೊಣೆ. ನಾವು ಮುಂದಿನ ಯುವ ಪೀಳಿಗೆಗೆ ಏನು ಕೊಡ್ತಾ ಇದ್ದೇವೆ? ಏನು ಸಂದೇಶ ಕೊಡ್ತಾ ಇದ್ದೇವೆ? ಏನು ಬಿಟ್ಟು ಹೋಗ್ತಾ ಇದ್ದೇವೆ? ಇಂತಹದ್ದೊಂದು ಮಹಾಮಾರಿ ಯೋಜನೆ ತಂದಿಟ್ಟು ನಮ್ಮ ಇಡೀ ಮನುಕುಲಕ್ಕೆ ನಾವು ಮಾರಕವಾಗಿ ಹೋಗ್ತಾ ಇದ್ದೇವೆ. ಹಾಗಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ. ದುಬಾರಿ ಯೋಜನೆ ಇದಾಗಿದೆ ಅಂತ ಸಾಕಷ್ಟು ಆರೋಪ. ಮತ್ತು ಲಿಂಗನಮಕ್ಕಿ ಜಲಾಶಯ ಇದೆ, ಗೇರ್ಸೊಪ್ಪ ಇದೆ, ಅಲ್ಲೂ ವಿದ್ಯುತ್ ಉತ್ಪಾದನೆ. ಇದರ ನಡುವೆ ಇದು ಅಗತ್ಯತೆ ಇತ್ತ? ಇದರ ಅಗತ್ಯತೆ ಇಲ್ಲ. ಶರಾವತಿ ನದಿಗೆ ಇದು 7ನೇ ಯೋಜನೆ. ಶರಾವತಿ ನದಿಗೆ ಇದು 7ನೇ ಯೋಜನೆ. ಈಗಾಗಲೇ 65 ವರ್ಷಗಳ ಹಿಂದೆ ಮಾಡಿದಂಥ ಲಿಂಗನಮಕ್ಕಿ ಜಲಾಶಯ, ಅಲ್ಲಿ ಸಂತ್ರಸ್ತರಾಗಿರ್ತಕ್ಕಂಥ 60,000 ಕುಟುಂಬಗಳು, ಅದರಲ್ಲಿ ಇನ್ನೂ ಸಹ 12,000 ಕುಟುಂಬಕ್ಕೆ ಪರಿಹಾರವೇ ಸಿಕ್ಕಿಲ್ಲ, ಇವತ್ತಿಗೂ ಸಿಕ್ಕಿಲ್ಲ. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟಲ್ಲಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಿಗೆ ಛೀಮಾರಿ ಹಾಕಿದ್ದಾರೆ. ಮೊನ್ನೆ ಅಷ್ಟೇ. ಇವತ್ತಿಗೂ ಸಹ ಆ ಭೂಮಿಯನ್ನು ಆ ರೈತರಿಗೆ ಕೊಟ್ಟಿಲ್ಲ. ಅಂದು ಭೂಮಿ ಕಳ್ಕೊಂಡಂಥ ವ್ಯಕ್ತಿಗಳ ಮೊಮ್ಮಕ್ಕಳಿಗೂ ಇವತ್ತು ಭೂಮಿ ಸಿಗೋದಿಲ್ಲ. ಎಂತಹ ವಿಪರ್ಯಾಸದ ಯೋಜನೆ ಇದು. ಇನ್ನು ಅದರ ನಂತರದಲ್ಲಿ ಅನೇಕ ಯೋಜನೆಗಳಿಗೆ ಬಂದವು. ಅಲ್ಲದೆ ಈ ಶರಾವತಿ ನದಿಯಿಂದ ಏನು ಹಾನಿಯಾಗಿದೆ, ನೆರೆ ಬರೋದರಿಂದ ಇವರ ಮನಸ್ಸಿಗೆ ಬಂದ ಹಾಗೆ ಕರೆಂಟ್ ಬೇಕು ಅಂತ ಆದಾಗ ನೀರು ಬಿಡೋ ಮುಖಾಂತರವಾಗಿ ಕೃತಕ ನೆರೆ ಸೃಷ್ಟಿಯಾಗ್ತದೆ. ಕೃತಕ ನೆರೆ ಸೃಷ್ಟಿಯಾದಾಗ ಯಾವ ಜನರಿಗೂ ನೀವು ಪರಿಹಾರ ಕೊಡೋದಿಲ್ಲ. ಲಿಖಿತವಾಗಿ ಹೇಳ್ತೀರಿ ಕೃತಕ ನೆರೆ ನಮ್ಮ ಪರಿಹಾರ ಇಲ್ಲ ಅಂತ ಹೇಳ್ತೀರಿ. ಅಂದರೆ ಜನರಿಗೆ ತೊಂದರೆ ಕೊಟ್ಟಾಗಲ್ವಾ? ಜನರಿಗೆ ಇದು ಅನ್ಯಾಯ ಮಾಡಿದಾಗಲ್ವಾ? ಹಾಗಾಗಿ ಇದು ಜನರ ಸಾಮಾನ್ಯರಿಗೆ ಎಲ್ಲರಿಗೂ ಸಹ ತೊಂದರೆ ಆಗ್ತಾ ಇದೆ. ಇನ್ನು ಹಣದುಬ್ಬರದ ಬಗ್ಗೆ ಮಾತನಾಡಿದ್ದೀರಿ. ಹಣದುಬ್ಬರ ಈ ವಿಚಾರಕ್ಕೆ ನಾವು ಹೇಳಬೇಕು ಅಂತಂದರೆ, ಈ ಯೋಜನೆ ಸಿದ್ಧಪಡಿಸಿದ್ದು ಆರಂಭದಲ್ಲಿ ಸಾಧಾರಣ 2006ನೇ ಇಸ್ವಿ. ನಾವು 2008ನೇ ಇಸ್ವಿಯಲ್ಲಿ ಇಲ್ಲೇ ಸಾರ್ವತ್ರಿಕ ಸಭೆ ಕರೆದ ಸಂದರ್ಭದಲ್ಲಿ ನಾವು ಆ ಸಂದರ್ಭದಲ್ಲಿ ಜನತೆಗೆ ಹೇಳಿದ್ವಿ, ಇಂಥದ್ದೊಂದು ನೀರಿನ ಯೋಜನೆ
ಒಂದು ಪಂಪ್ ಸ್ಟೋರೇಜ್ ಯೋಜನೆ, ಜೊತೆಗೆ ಇಲ್ಲಿಂದ ನೀರನ್ನು ಬೆಂಗಳೂರಿಗೆ ತಗೊಂಡು ಹೋಗ್ತಕ್ಕಂಥ ಯೋಜನೆ ಆಗ್ತಾ ಇದೆ. ಜನ ಎಚ್ಚೆತ್ತುಕೊಳ್ಳಿ ಅಂತ ಆವಾಗ 2008ರಲ್ಲಿ ಸಭೆಯಲ್ಲಿ ನಾವು ಹೇಳಿದಾಗ ಜನ ಯಾರು ನಂಬಿರಲಿಲ್ಲ. ಇವತ್ತು ಅದು ಜನರಿಗೆ ವಾಸ್ತವ ಕಂಡು ಬರ್ತಾ ಇದೆ, ಹೋರಾಟ ನಡೀತಾ ಇದೆ, ಪ್ರಯತ್ನ ಮಾಡ್ತಾ ಇದ್ದೇವೆ. ಆವತ್ತು ಯೋಜನೆ ನೀವು ಪ್ರಾರಂಭ ಮಾಡಿದಾಗ 4,000 ಕೋಟಿಯ ಬಜೆಟ್, 4,000 ಕೋಟಿ ಬಜೆಟ್. ಇವತ್ತು 2025ನೇ ಇಸ್ವಿಗೆ 10,500 ಕೋಟಿ ಬಜೆಟ್. ಜೊತೆಗೆ ಈ ಬಜೆಟ್ ಇವತ್ತು ನೀವು ಹೇಳ್ತಾ ಇದ್ದೀರಿ, ಇದರಲ್ಲಿ DPRನಲ್ಲಿ ಯಾವ ಸ್ಪಷ್ಟತೆಗಳಿಲ್ಲ, ಈ ಮರ ಹೋಗೋದಕ್ಕೆ ಪರಿಹಾರ ಇಲ್ಲ, ಮರ ಕಳ್ಕೊಂಡಂಥ ಅಥವಾ ಜಾಗ ಕಳ್ಕೊಂಡ 152 ಹೆಕ್ಟೇರ್ ಜಾಗಕ್ಕೆ 2.5 ಪಟ್ಟು ಹೆಕ್ಟೇರ್ ಜಾಗವನ್ನು ನೀವು ಎಲ್ಲಿ ಗುರುತಿಸಿದ್ದೀರಿ, ಎಲ್ಲಿ ಅರಣ್ಯವನ್ನು ಬೆಳೆಸ್ತೀರಿ, ಅದರ ಸ್ಪಷ್ಟೀಕರಣ ಇಲ್ಲ, ಅದು ಖರ್ಚು ವೆಚ್ಚಗಳ ಬಜೆಟ್ ಇಲ್ಲ. ಜೊತೆಗೆ ಇಲ್ಲಿಂದ ಕರೆಂಟ್ ಉತ್ಪಾದನೆ ಮಾಡಿ ನೀವು ಎಲ್ಲಿ ಕೊಡ್ತಾ ಇದ್ದೀರಿ, ಆ ಉತ್ಪಾದನೆಯ ವೆಚ್ಚ ಎಷ್ಟು, ಉತ್ಪಾದನೆಗೆ ನೀವು ತಗ್ಗಿಸುವಂಥ ವೆಚ್ಚ ಎಷ್ಟು ಅಂತ ಕೊಡಬೇಕು, ಉತ್ಪಾದನೆ ಆಗುವಂಥ ಆದಾಯ ಎಷ್ಟು, ನೀವು ಮಾಡುವಂಥ ಸಾಲ ಎಷ್ಟು, ಇದಕ್ಕೆ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆ ಅನುಮತಿ ಇದೆಯೇ, ಅದರ ಬಗ್ಗೆ ಏನು ಸ್ಪಷ್ಟೀಕರಣ. ಜೊತೆಗೆ ಈ ಉತ್ಪಾದನೆ ನೀವು ಪ್ರಾರಂಭ ಮಾಡೋದು ಯಾವಾಗ, ಇವತ್ತು ನೀವು ಪ್ರಾರಂಭ ಮಾಡ್ತೀರಿ ಅಂತಾದರೆ ಇದು ಮುಕ್ತಾಯಗೊಳ್ಳೋದು ಯಾವಾಗ? ಇನ್ನೂ 15 ವರ್ಷ ಅಂತ ಹೇಳ್ತಾರೆ, ಕೆಲವರು 10 ವರ್ಷ ಅಂತ ಹೇಳ್ತಾರೆ. ಇರಲಿ, 10 ವರ್ಷನೇ ತೆಗೆದುಕೊಳ್ಳೋಣ. ಹಾಗಿದ್ರೆ 2,000 ಮೆಗಾವ್ಯಾಟ್ನ ಅನಿವಾರ್ಯತೆ ಯಾವಾಗಿತ್ತು? ಇನ್ನು 10 ವರ್ಷದ ನಂತರ ಇದೇ 2,000 ಮೆಗಾವ್ಯಾಟ್ ಬೇಕಾಗ್ತದೋ ಅಥವಾ 20,000 ಬೇಕಾಗ್ತದೋ? ಇದು ಸಾಧ್ಯನ ಕೊಡಲಿಕ್ಕೆ ಆವಾಗ ಸಾಧ್ಯ ಇಲ್ಲ. ಇಂಥ ಈ ಯೋಜನೆ ವ್ಯರ್ಥ ಅಲ್ವಾ ಆವಾಗ? ಅಲ್ಲದೆ ಇಷ್ಟೊಂದು ಸಾಲದ ಹೊರೆ ಇವತ್ತು 10 ವರ್ಷಗಳ ಮುಂದೆ ನಿಮಗೆ ರೇತಿಯ ರೇಟ್ ಎಷ್ಟಾಗ್ಬೋದು, ಅಥವಾ ಜಲ್ಲಿಯ ರೇಟ್ ಎಷ್ಟಾಗ್ಬೋದು, ಕಬ್ಬಿಣದ ರೇಟ್ ಎಷ್ಟಾಗ್ಬೋದು, ಕೂಲಿಕಾರರ ರೇಟ್ ಎಷ್ಟಾಗ್ಬೋದು 10 ವರ್ಷದ ನಂತರದಲ್ಲಿ? ಅದನ್ನು ನೀವು ಮುಂದಿನ ಯೋಜನೆಯಿಂದ ಯೋಚನೆ ಮಾಡಿದರೆ ಅದನ್ನು ನೀವು DPRನ್ನು ಸಿದ್ಧಪಡಿಸಿದ್ದೀರಿ ಅಂತ ಆದರೆ ಅದು ಹೇಗೆ ಮಾಡಿದ್ದೀರಿ, ಯಾವ ರೀತಿ ಬಜೆಟನ್ನು ಸಿದ್ಧಪಡಿಸಿದ್ದೀರಿ, ಮುಂದೆ ಎಷ್ಟು ಬಜೆಟ್ ಆಗ್ತದೆ, ಇದನ್ನು ಸ್ಪಷ್ಟೀಕರಣ ಕೊಡಬೇಕಲ್ವ? ಹಾಗೆ ಇಷ್ಟೊಂದು ದುಬಾರಿಯ ವೆಚ್ಚದ ಅಗತ್ಯತೆಗಳು ಇದ್ದಾವ, ಅಥವಾ ಇದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಈಗ ನೀವು ಹಾಕಿದಂಥ ಹಣಕ್ಕೆ, ಇನ್ವೆಸ್ಟ್ ಮಾಡಿದಂಥ ಹಣಕ್ಕೆ ಈಗ ತಕ್ಷಣದಲ್ಲಿ ಆದಾಯ ಮಾಡುವಂಥ ಯೋಜನೆಗಳು ಇಲ್ವಾ? ವಿದ್ಯುತ್ ಉತ್ಪಾದನೆ ಮಾಡುವಂಥ ಯೋಜನೆಗಳಿಲ್ವಾ? ಅದನ್ನು ಮಾಡಬಹುದು. ಸಿಂಗಳಿಕ ಸುರಕ್ಷಿತ ಪ್ರದೇಶ ಮತ್ತು ಕಾಡಿಗೆ ಸುರಕ್ಷಿತ ಇಂಥ ಪ್ರದೇಶದಲ್ಲಿ ಮರಗಳನ್ನು ಹಾಕ್ತಾರೆ, ಸ್ಫೋಟ ಮಾಡಿ ಯೋಜನೆ ಮಾಡ್ತಾರೆ, ಸಾಕಷ್ಟು ಇಲ್ಲಿ ಆ ಜೀವಗಳು ಬಹುಶಃ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದ ಜೀವಗಳು, ಅದನ್ನು ಉಳಿಸಬೇಕಾದ್ದು ಬಹುಶಃ ಇದನ್ನು ಇತಿಹಾಸ ಪುಟಕ್ಕೆ ಸೇರಿ ಹೋಗ್ತವೆ. ಇನ್ನು ಎಷ್ಟೋ ನಾವು ನೋಡಿದ್ದೇವೆ, ಎಷ್ಟೋ ಸ್ಥಳಗಳು, ಎಷ್ಟೋ ಪರ್ಯಟನ ಸ್ಥಳಗಳು, ಎಷ್ಟೋ ಪ್ರಾಣಿ ಪಕ್ಷಿಗಳು ಇವತ್ತು ನಮ್ಮಲ್ಲಿ ಕಳೆದು ಹೋಗಿದ್ದಾವೆ. ಅದನ್ನು ನಾವು ಹೇಳ್ತೇವೆ, ಮಕ್ಕಳಿಗೆ ತೋರಿಸ್ತೇವೆ, ಇದರಲ್ಲಿ ಇದು ಹೀಗಿತ್ತು, ಇದು ಹೀಗಿದೆ ಅಂತ ಹೇಳಿ. ಬಹುಶಃ ಸಿಂಗಳಿಕ ಅಥವಾ ಕಾಳಿಂಗ ಸರ್ಪವನ್ನು ಸಹ ಇದು ಇತಿಹಾಸ ಪುಟಕ್ಕೆ ಸೇರಿಸುವಂಥ ಯೋಜನೆ ಆಗ್ತಾ ಇದೆ. ಈ ಯೋಜನೆಯಿಂದ ಇತಿಹಾಸ ಪುಟಕ್ಕೆ ಸೇರಿ, ಯಾಕಂದರೆ ಅವರ ಸೂಕ್ಷ್ಮ ಜೀವಿಗಳು, ಯಾವುದೇ ರೀತಿಯ ಶಬ್ದ ಮಾಲಿನ್ಯ ಆಗಲಿ, ವಾಯು ಮಾಲಿನ್ಯ ಆಗಲಿ ಅಥವಾ ಜಲಮಾಲಿನ್ಯ ಆಗಲಿ ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರದೇಶವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ, ನಮ್ಮ ಭಾಗ್ಯ. ಇಡೀ ಪ್ರಪಂಚದಲ್ಲಿ ಇಂಥದ್ದೊಂದು ಸ್ಥಳ ಇದೆ ಅನ್ನೋದು ನಮ್ಮ ಭಾಗ್ಯ. ಹಾಗೆ ಅದನ್ನು ಕಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇರೋದು ದುರ್ಭಾಗ್ಯ. ಈಗ ಅಂತಿಮವಾಗಿ ಸಾರ್ವಜನಿಕ ಅಹವಾಲು ಸಭೆ ಸಿದ್ಧತೆ ಮಾಡ್ತಾರೆ. ಒಂದೊಮ್ಮೆ ಸರ್ಕಾರ ಯೋಜನೆ ಜಾರಿಗೆ ಮುಂದಾದರೆ ಹೋರಾಟ ಯಾವ ರೀತಿ ಇರುತ್ತೆ? ಸರ್ಕಾರ ಇದನ್ನು ಜಾರಿಗೆ ಮುಂದಾದರೆ ನಾವು ಒಂದನೇದಾಗಿ ಖಡಾಖಂಡಿತ ಖಂಡಿಸ್ತೇವೆ. ಜೊತೆಗೆ ಮೊದಲು ನಾವು ಅಲ್ಲಿ ನೀವು ತರ್ತಕ್ಕಂಥ JCB ನಾವು ಎದೆ ಕೊಡ್ತೇವೆ. ಇದನ್ನು ನೀವು ನಿಲ್ಲಿಸಲೇಬೇಕು. ಈಗ ನಾವು ಮೊದಲು ಎದೆ ಕೊಡ್ತೇವೆ, ಆಮೇಲೆ ಮುಂದಿನ ಮಾತು. ನಮ್ಮನ್ನು ಮೀರಿ ನೀವು ಏನು ಬೇಕಾದರೂ ಮಾಡಬೇಕು. ನಮ್ಮನ್ನು ಮೀರಿ ನಮ್ಮ JCB ಎಚ್ಚರಿಕೆ ಮಾಡಬೇಕು. ಇದನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇದನ್ನು ಖಂಡಿಸ್ತೇವೆ. ಇದನ್ನು ನಿಲ್ಲಲೇಬೇಕು. ಈ ಯೋಜನೆ ಯಾವುದೇ ಕಾರಣಕ್ಕೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯುವ ಜನತೆಗಳನ್ನು ನಾನು ಕೇಳ್ಕೊಳ್ತೇನೆ, ಎಲ್ಲ ಯುವ ಜನತೆ ನೀವು ಅರ್ಥ ಮಾಡಿಕೊಳ್ಳಿ. ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಕೇವಲ ನಮಗಾಗಿ ಅಲ್ಲ, ನಮ್ಮ ಆಸ್ತಿಗಾಗಿ ಅಲ್ಲ, ನಮ್ಮ ಸ್ವಂತಿಗಾಗಿ ಅಲ್ಲ, ನಮ್ಮ ಪ್ರೌಢಿಮೆಗಾಗಿ ಅಲ್ಲ, ನಮ್ಮ ಪ್ರತಿಷ್ಠೆಗಾಗಿ ಅಲ್ಲ. ಇದು ಮುಂದಿನ ಮನುಕುಲಕ್ಕಾಗಿ ನಾವು ಮಾಡ್ತಕ್ಕಂಥ ಹೋರಾಟ. ಹಾಗಾಗಿ ಎಲ್ಲ ಯುವ ಜನತೆ ಬಹುಶಃ ನಮ್ಮ ಬೆನ್ನ ಹಿಂದೆ ನಿಲ್ತಾರೆ, ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕೆಂದರೆ ಈ ಹೋರಾಟದ ಬಿಸಿಯನ್ನು ತಾಗಿಸಿದ ಈ 8 ದಿವಸಗಳ ಅವಧಿಯಲ್ಲಿ ಸುಮಾರು 12,000ಕ್ಕಿಂತ ಹೆಚ್ಚಿನ ಒಂದು ನಾವು ಆನ್ಲೈನಲ್ಲಿ ಪಿಟಿಷನ್ನ ಮಾಡಿಸಿದ್ವಿ. ಅದರಲ್ಲಿ ಜನರ ಬೆಂಬಲ ಸಿಕ್ಕಿದೆ. ಅಲ್ಲದೆ ಲಕ್ಷಾಂತರ ಜನಗಳು ವೀಕ್ಷಣೆ ಮಾಡಿ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅನೇಕ ಮಠಮಾನ್ಯ ಮಂದಿರಗಳು ನಮ್ಮ ಜೊತೆಯಲ್ಲಿ ಬೆನ್ನಿಗೆ ನಿಂತುಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ಎಲ್ಲ ವಿಶ್ವಾಸ ನಮಗಿದೆ. ಅವರೆಲ್ಲರನ್ನ ಒಂದಾಗಿಸಿಕೊಂಡು ನಾವು ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಕಾರ್ಯವನ್ನು ಆಗಲಿಕ್ಕೆ ಬಿಡೋದಿಲ್ಲ. ಏನು ಯೋಜನೆಯಿಂದ ಭವಿಷ್ಯದ ಪರಿಸರ ಉಳಿವಿಗಾಗಿ ಸಾಕಷ್ಟು ಹಾನಿಯಾಗುತ್ತೆ. ಈ ಉಳಿವಿಗಾಗಿ ನಾವು ಹೋರಾಟವನ್ನು ನಿರಂತರವಾಗಿ ಮಾಡ್ತೇವೆ. ಮತ್ತು ಒಂದೊಮ್ಮೆ ಸರ್ಕಾರ ಯೋಜನೆ ಜಾರಿಗೆ ಮುಂದಾದರೆ ಉಗ್ರ ಹೋರಾಟಕ್ಕೆ ಮುಂದಾಗ್ತೇವೆ ಅನ್ನೋದು ಈ ಮಾರುತಿ ಗುರೂಜಿಯವರ ಅಭಿಪ್ರಾಯ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.